ಅವಳ ಐಡಿಯಾ ಹೇಳ್ತೀನಿ. ನಾನು ಫಾಲೋ ಮಾಡಿದ್ದೀನಾ? ತಗೊಳ್ಳಿ. ಏನ್ ಐಡಿಯಾ? ನಾನೇ ಮಾಡ್ತೀನಿ. ಕವನಗೌಡ ಐತೆ ಕವನಗೌಡ 18 ಫುಲ್ ಫಾಲೋವರ್ಸ್. ಹುಡುಗಿರು ಹೇಳ್ತೀನಿ ಎಲ್ಲ ಫಾಲೋ ಮಾಡ್ರಿ. ಎಲ್ಲ ಕವನಗೌಡ ನಂಬಲ್ವ ನನ್ನ ಮಾತು? ಎಷ್ಟೇ ಆಗ್ಲಿ ಹುಡುಗಿರ ಮಾತು ಹೇಳ್ತೀರಾ ನೀವು? ಹೊಟ್ಟೆ ಉರಿತೈತಾ? ಪಕ್ಕ ಕನ್ನಡಿಗರು. ಅದಕ್ಕೆ ಕನ್ನಡ ಬಳಸ್ತಾರೆ. ನನ್ನ ಹೆಸರು ಯಾರು ಇಟ್ಕೊಂಡವ್ರೆ? ಸಂತು ಫ್ರೆಂಡಾ? ಮಚ್ಚಿ ಇಲ್ಲಿ ರೀಲ್ಸ್ ಮಾಡ್ತಾರಲ್ಲ ಅಕ್ಕ, ಮಚ್ಚಿ ಗೇಟ್ ಹತ್ರ ಇದೀವಿ. ಹಳೆ ಅಕೌಂಟ್ ಡಿಲೀಟ್ ಆಗ್ಬಿಟ್ಟೈತೆ ಅವಳು. ಅದ್ರಲ್ಲಿ ಒಳ್ಳೆ ಫಾಲೋವರ್ಸ್ ಇದ್ರು. ಹಳೆ ಅಕೌಂಟ್ ಡಿಲೀಟ್ ಆಯ್ತು. ಹಳೆ ಅಕೌಂಟ್ ಅಲ್ಲಿ ಒಳ್ಳೆ ಫಾಲೋವರ್ಸ್ ಇದ್ರು. ಎಷ್ಟು ನಾನು ನೋಡಿದ್ದೀನಿ. ಮೇಲಿತ್ತು. ಇವಾಗ 1790 ಏನೋ ಕಮ್ಮಿ ಇದೆ. ಕಟ್ ಮಾಡ್ಕೊಳ್ಳಿ ಅಂತ ಸೈಡ್ ಅಲ್ಲಿ ಹೋಗಿ ಹೇಳ್ತಾ ಇರೋದು. ಇನ್ನ ಜಾಸ್ತಿನೇ ಇದ್ರು. 200 ಹೇಳ್ಬೇಡ, ಮಾಡ್ಬೇಡ. 200 ಇವಾಗ ಮತ್ತೆ ಫೇಮಸ್ ಆಗ್ತದಲ್ಲ. ಬ್ಯಾಕ್ ಟು ಕಂಬ್ಯಾಕ್ ಮಾಡ್ತಾರೆ. ಆಯ್ತು ಸರ್, ಗೇಟ್ ತೆಗಿತಾರೆ ಓಡ್ರಿ. ಯಾದಗಿರಿ ಹುಡುಗರು ಮನುಷ್ಯ ನಿಂಗೆ ಗೊತ್ತಿಲ್ಲ. ಗುಬ್ಬಿ ತುಮಕೂರು. ಕಗ್ಗೆರೆ ಅಲ್ಲ, ಲಗ್ಗೆರೆ. ಅದು ತುಮಕೂರು ಹತ್ರ ಬರುತ್ತೆ. ತುಮಕೂರು ಗುಬ್ಬಿ. ಗುಬ್ಬಿಯಿಂದಲೇ ಮುಂದೆ ನಮ್ಮ ಫ್ರೆಂಡು ಕಗ್ಗೆರೆ ಅಂತ ಹೇಳಿ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡಿಸ್ತಾ ಇರಿ. ಥ್ಯಾಂಕ್ ಯು. ಮಾಡಿಸ್ತಾ ಇರಿ. ನಿಮ್ ಫ್ರೆಂಡ್ಸ್ ಕೂಡ ಹತ್ರ ಎಲ್ಲ ಮಾಡಿಸ್ರು ಆಯ್ತಾ? ಮಾಡಿಸಿ ಬಿಡಕ ನೀವು ಬೆಳೀರಿ. ಥ್ಯಾಂಕ್ ಯು. ಬಾಯ್. ಆಮೇಲೆ ಮಾತಾಡು, ಸ್ಟಾರ್ಟ್ ಮಾಡಿ. ಏನ್ ಮಾತಾಡ್ಬೇಕಂತ ಗೊತ್ತಾಯ್ತಿಲ್ಲ. ಮೈಕ್ ಕವನ ಇದು. ಮೈಕ್ ನಿಮ್ ಮಾತಾಡೋದು ರೆಕಾರ್ಡ್ ಆಗ್ತಾ ಇರುತ್ತೆ. ಹೌದಾ? ಹಲೋ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಗೈಸ್, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಆಗುತ್ತೆ ಅಂತ. ಗಣೇಶ ಹಬ್ಬದಲ್ಲಿ ಮೈಕ್ ದೊಡ್ಡದಿರುತ್ತೆ. ಯಾವ್ದು ಚಿಕ್ಕದು? ಇದು ವ್ಲಾಗ್ ಮಾಡೋ ಬೈಕ್. ಇನ್ನು ಬಂದೇ ಇಲ್ಲ. 1:30 ಆಗ್ತಾ ಬಂತು, ಇನ್ನೂ ಬಂದಿಲ್ಲ. ಅನ್ಎಕ್ಸೆಪ್ಟೆಡ್ ಮೀಟ್ಸ್ ಇದೆಲ್ಲ ಮೀಟ್ ಮಾಡಿರೋದು ನಾವು. ಬಟ್ ಜಾಸ್ತಿ ದಿನನೇ ಆಗಿತ್ತು. ಆದ್ರೆ ನಂಗೆ ಏನ್ ಖುಷಿ ಆಗಿದ್ದು ಅಂದ್ರೆ ಹುಡುಗರ್ದು ಕೊಡೋ ಬಂದು ಎಷ್ಟು ಖುಷಿ. ಬಾಬಾ ನೀನು ಬಾ, ಈಗ ಏನಾರ ಫೇಮಸ್ ಆಗ್ಬಿಟ್ರೆ ಮುಂದೆ ಆಮೇಲೆ ಕವನ ನೆನ್ಪಿರ್ಲಿ ಜೊತೆಗೆ. ಅದಕ್ಕೆ ವಿಡಿಯೋದಲ್ಲಿ ಕರ್ಗಾಗಿವೆ. ಆಮೇಲೆ ಎಫೆಕ್ಟ್ ಆಗಿರ್ಲಿ. ಅಲ್ಲ, ಇವರು ಫಸ್ಟ್ ಸ್ಟಾರ್ಟಿಂಗು ಕಪ್ಪುಗಿದಿದೆ ಅಂತ ಬಂದಿರ್ಲಿಲ್ಲ. ಇಲ್ಲ, ಆಮೇಲೆ ಅನಿಸ್ತು ಕಪ್ಪು ಕಸ್ತೂರಿ ಅಂತ ಅಲ್ವಾ ಗೈಸ್? ಹೌದು, ಕಪ್ಪು ಕಸ್ತೂರಿ. ಶ್ಯಾಮಷ್ಟು ಕಲರ್ ಇಲ್ಲ ನೋಡಿ. ಶ್ಯಾಮ್ ಎಲ್ಲ ಏನ್ ನೀವು ಕವನ ಮಚ್ಚೆಗೆ ಇಡೀ ಕಾಲೇಜು ಹಿಂದೆ. ಅಯ್ಯೋ, ಈ ಒಂದು ಮಚ್ಚೆಗೋಸ್ಕರ ಎಷ್ಟು ಹುಡುಗಿರು ಅವ್ರ ಹೆಸರೇನು ಅಂತ ನನ್ನ ಕೇಳಿದ್ರು. ನಾನು ಹೊಟ್ಟೆ ಹೊರ್ಕೊಂಡು ಹೆಸರೇ ಹೇಳಿರ್ಲಿಲ್ಲ. ಎಲ್ಲ ಇವರಿಗೆ ಬೀಳ್ತಾರೆ. ಚೆನ್ನಾಗೈತಲ್ಲ ಅದಕ್ಕೆ. ಸೈಡ್ಗೆ ಹೋಗ್ಬಿಡ್ತೀನಿ. ಗುರು ನೋಡ್ದಾ, ಇದೇ 5G ಅನ್ನೋದು. ನಾವಿದ್ದಾಗ 3G ಗುರು. ಧನ್ಯವಾದ, ನಮಸ್ತೆ. ಅಕ್ಕಂಗೆ ಅಣ್ಣ ಹೂವ ಕೊಟ್ರೆ ನಾನ್ ನಿಮ್ ಸಿಗರೇಟ್ ಕೊಡ್ತೀನಿ ಬರ್ರಿ ಬ್ರೋ. ಅವೆಲ್ಲ ಆಮೇಲೆ ಬರ್ತೀನಿ. ಹೋಗ್ರಿ, ಯಾರಿಗೂ ಹೇಳ್ಬೇಡ್ರಿ. ಬರ್ತೀನಿ. ಶ್ಯಾಮ್, ಒಂದ್ಸಲ ನೆನ್ಪೈತಲ್ಲ, ಎಲ್ಲೋ ಆರ್ಬಿಟ್ ಹೋಗಿದ್ವಲ್ಲ ಇವ್ರು. ಅಲ್ಲ, ಅವಾಗಲ್ಲ ಕೊಂಡ್ರು. ಒಂದ್ಸಲ ಪಿಟಿ ಸರ್ ಇಲ್ಲಿ ಕೂತಿದ್ವಿ. ಪಿಟಿ ಸರ್ ಇದ್ರು ನೋಡು. ಅವರು ಎಲ್ಲಾ ಹುಡಿಕೊಂಡ್ ಬಂದಾಗ ನಾವು ಆ ಕಡೆಯಿಂದ ಆರ್ಬಿಟ್ಟು ನಾನು, ಸಂತು, ಭಾಸ್ಕರ, ನಂದಿನಿ, ನೆನಪಿದೆಪ್ಪ. ಊಟ ಹೊಟ್ಟೆ ಸಿಕ್ತಿತ್ತು ಅಂತ ಸರ್ಕಲ್ ಮರ ದೇವಸ್ಥಾನ ಊಟಕ್ಕೆ ಹೋಗಿದ್ದ. ಐಶ್ವರ್ಯ ಅವರೆಲ್ಲ ಅದೇ ನೆನ್ಪೈತೇನೋ ಅಲ್ಲಿ ಆರ್ಬಿಟ್ ಹೋಗಿದ್ದು. ಪಿಟಿ ಸರ್ ಇಲ್ಲಿ ಅಟ್ಟಾಡ್ಸ್ಕೊಂಡ್ ಬಂದಿದ್ರು ಅವಾಗ. ಎಲ್ಲ ಗ್ರೌಂಡ್ ಅಲ್ಲಿ ಬಂಕ್ ಹಾಕ್ಬಿಟ್ಟು ಕುತ್ಕೋತಾ ಇದ್ವಲ್ಲ ಅಲ್ಲಿ. ಅವಾಗ ಎಲ್ಲ ಕ್ಲಾಸ್ ರೂಮ್ ಅಲ್ಲಿ ಇರೋರೆಲ್ಲ ಇದೀವಿ, ಇಲ್ಲೇ ಇದೀವಿ ಅಂತ ಅಟ್ಟಾಡ್ಸ್ಕೊಂಡ್ ಬಂದಿದ್ರು ಗೈಸ್. ಅಲ್ಲಿ ಬೇಲೆ ಯಾರಿದ್ವಿ ಕರೆಕ್ಟ್. ಬೇರೆ ಎಲ್ಲ ಕಳೋದು, ತಪ್ಪು ತಿಳ್ಕೊಂಡ್ಬಿಡ್ತಾರೆ.
ನಾವು ಅದು ಕನ್ನಡ ಎಷ್ಟು ಅಂದ್ರೆ ಎಷ್ಟು ಎಂಜಾಯ್ ಮಾಡಿದೀವಿ ಅಂದ್ರೆ ನಾವು ಡಿಗ್ರಿಲಿ ಏನು ಎಂಜಾಯ್ ಮಾಡಿಲ್ಲ ತಾನೇ ಶ್ಯಾಮ್. ಹೌದು PUC ಡಿಗ್ರಿಲಿ ನೀನ್ ಇರ್ಲಿಲ್ಲ ಇದು. ಡಿಗ್ರಿಲಿ ಲೈಫ್ ಎಂಜಾಯ್ ಇರ್ಲಿಲ್ಲ. ಡಿಗ್ರಿಲಿ ಹೆಂಗಂದ್ರೆ ನಾವು ಇವರೆಲ್ಲ ಸಪರೇಟ್ ಆಗಿ ಹೋಗ್ಬಿಟ್ಟೆ. ಒಂದೇ ಕ್ಲಾಸ್ ರೂಮ್ ಬಟ್ ಗ್ರೂಪ್ ಚೇಂಜ್ ಆಗೋಯ್ತು. ನಾವ್ ಪಿಯುಲಿ ನಾವೆಲ್ಲ ಒಂದೇ ಗ್ರೂಪ್ ಆಯ್ತಾ. ಇವ್ರಿಗೆ attitude ಬಂದಿತ್ತಾ ನಿಮ್ಗೆ attitude? ಇವ್ರಿಗೆ ಹುಡುಗಿಯರಿಗೆ ಜಾಸ್ತಿ ಇರುತ್ತೆ. ಇಲ್ಲ ಇಲ್ಲ Yes, bro. I always ಅಲ್ಲ ಸರ್ ನನಗೈತೆ ಆಕ್ಟಿವಿಟಿ. ಇವರು ಡಿಗ್ರಿ ಬಂದಿದ ತಕ್ಷಣ ಇವರೆಲ್ಲ ದೊಡ್ಡವರಾಗ್ಬಿಟ್ಟಲ್ಲ, ಅದಕ್ಕೆ ಐಬ್ರೋ ಹಿಂಗ್ ಎತ್ಕೊಂಡು ಓಡಾಡ್ತಾ ಇದ್ರು ಇವ್ರ ಫ್ರೆಂಡ್ಸ್ ಗ್ರೂಪ್ ಎಲ್ಲ. ಆಕ್ಚುಲಿ ನಾವು ಎಷ್ಟು ಮಿಸ್ ಮಾಡ್ಕೊಂಡಿದೀವಿ ಅಂದ್ರೆ ಪಿಯು ಲೈಫ್ ನ. ಪಿಯುಲಿ ತುಂಬಾ ಜನ ಇದ್ವಿ ನಾವು, ಹುಡುಗಿರು ಒಂದ್ 4 ಜನ, ಹುಡುಗರು ಒಂದ್ 4-5 ಜನ ಇದ್ವಿ. ಎಲ್ಲ ಒಂದು ಸ್ಯಾಟರ್ಡೇನು ಕ್ಲಾಸಿಗೆ ಹೋಗಿಲ್ಲ. ಸತ್ಯ. ಒಂದ್ ಸ್ಯಾಟರ್ಡೇನು ಕ್ಲಾಸಿಗೆ ಹೋಗಿಲ್ಲ. ಬಂಕ್ ಹಾಕಿ ಇಲ್ಲಿ ಕುತ್ಕೋತಾ ಇದ್ವಿ, ಇಲ್ಲ ಟ್ಯಾಂಕಿಗೆ ಹೋಗಿ ಕುತ್ಕೋತಾ ಇದ್ವಿ. ಅದ್ರಷ್ಟು ಎಂಜಾಯ್ ಡಿಗ್ರಿ ಮಾಡ್ಲೇ ಇಲ್ಲ. ಡಿಗ್ರಿಲಿ ಏನಾಯ್ತು ಅಂದ್ರೆ ಎಲ್ಲ ಸಪ್ರೇಟ್ ಆಗೋದ್ರು. ಇವ್ರು ಯಾರು ಬರ್ಲಿಲ್ಲ, ಇವನು ಬಂದ, ಇವನು ಮತ್ತೆ ಇನ್ನ ಸಚಿನ್ ಬಂದ, ಇನ್ನು ತೇಜು, ಹರೀಶ್, ತೇಜಣ್ಣ ನಮ್ಗೆ ಹರೀಶ್ ಅವರೆಲ್ಲ ಇದ್ರಲ್ಲ. ಇವ್ರದೆಲ್ಲ ಸಪ್ರೇಟ್ ಗ್ರೂಪ್ ಆಗೋಯ್ತು. ನಾವೇ ಹುಡುಗಿರ್ದೊಂದು ಸಪ್ರೇಟ್ ಗ್ರೂಪ್ ಮಾಡ್ಕೊಂಡ್ಬಿಟ್ವಾ. ಅವಾಗ ಇವ್ರು ಇದಾಗೋದ್ರು. ಡಿಗ್ರಿಲಂತೂ ನಾವ್ ಎಂಜಾಯೇ ಮಾಡಿಲ್ಲ. ಬಟ್ ನಾವ್ ಎಂಜಾಯ್ ಮಾಡ್ದವಪ್ಪ ನಾವು ಹುಡುಗರೆಲ್ಲ. ನಾವ್ ಪಿಯು ಮಾತ್ರ ಸಕ್ಕಲ ಮಾಡಿದ್ವಿ ಗೈಸ್. ಅಷ್ಟೇ ಪಿಯು ಲೈಫ್ ಮತ್ತೆ ನನ್ ಸ್ಕೂಲ್ 10th ಲೈಫ್ ನಾನ್ ಎಂಜಾಯ್ ಮಾಡ್ದಷ್ಟು ಯಾರು ಮಾಡಿಲ್ಲ. ಬಟ್ ಆದ್ರೆ ಈ ಕಾಲೇಜಲ್ಲಿ ಒಂದ್ ಬೇಜಾರಾಯ್ತು ಬ್ರೋ ನನ್ಗೆ. ಏನಂದ್ರೆ ನಮ್ಗೆ ಒಂದ್ಸಲ ನಾವು ಸ್ಕೂಲ್ ಡೇನು ಮಾಡಿಸ್ಲಿಲ್ಲ, ಟ್ರಿಪ್ ಮಾಡ್ಸಿದ್ರು. ನಾವ್ ಇರ್ಲಿಲ್ವಾ? ಸೆಂಡ್ ಆಫ್ ಮಾಡಿಸಿದ್ರು ನಮ್ಗೆ ಲಾಸ್ಟ್. ಟ್ರಿಪ್ ಹೋಗಿಲ್ಲ, ಸೆಂಡ್ ಆಫ್ ಇದು ಫ್ರೆಶರ್ಸ್ ಡೇ ಎಲ್ಲ ಮಾಡ್ಸಿದ್ರಲ್ಲ. ನೀನ್ ಬಂಕ್ ಹಾಕಿರ್ತಿದ್ದಲ್ಲ. ಹೌದಾ? ಹೌದು. ನೀನ್ ಹಾಗೆ ಕ್ಯಾಮ್ರಾ ತೋರ್ಸ್ಕೊಂಡಿರು ನಮ್ಗೆ. ಏನಕ್ಕೆ ಕೊಟ್ಟಿದ್ರು ಗೊತ್ತಿಲ್ಲ, ಏನು ಕೊಟ್ಟಿದ್ರೆ ಪಾಪ ಅವರು ಏನೋ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ನನಗೆ ಒಂದು ಗಿಫ್ಟ್ ಕೊಟ್ಟಿದ್ರು. ಮಾಡಿದ್ರ ನನಗೆ, ಬಟ್ ಯಾರಿಗೆ ಕೊಡ್ಲಿಲ್ಲ. ನಂಗೂ ಕೊಟ್ಟಿದ್ರು ಬೆಸ್ಟ್ ಲಾಸ್ಟ್ ಬೆಂಚ್ ಹುಡುಗ ಅಂತ. ನಮ್ಗೆ ಯಾವ್ದು ಬರಲ್ಲ, ಯಾಕಂದ್ರೆ ನಾವು ಯಾವ್ದ್ರಲ್ಲಿ ಭಾಗವಹಿಸಿಲ್ಲ, ನಮ್ಗೆ ಯಾವ್ದು ಬರಲ್ಲ ಅಂತ ಸುಮ್ನೆ ಕೂತ್ಕೊಂಡಿದ್ವಿ. ಸಡನ್ ಆಗಿ ವಿಶ್ವರಾಧ್ಯ ಅಂತ ಕರೆದ್ಬಿಟ್ರು ಮೇಡಮ್. ನನಗೆ ಫುಲ್ ಶಾಕು. ಹೋಗಿ ಒಂದು ಬುಕ್ ಕೊಟ್ರು, ಅದು ಇಸ್ಕೊಂಡ್ ಬಂದಿವಿ. ಫುಲ್ ಖುಷಿ ಆಯ್ತು ನಮ್ಗಂತ PU ಅಲ್ಲಿ. ಗೈಸ್ ನಾನು ನಿಜ ಹೇಳ್ತೀನಿ, ಸ್ಕೂಲಲ್ಲಿ ಒಳ್ಳೆ ಸ್ಟೂಡೆಂಟ್ ನಾನು. ಯಾವ್ದು ಅಂತಾರಲ್ಲ ಪ್ರತಿಭಾ ಕಾರಂಜಿ, ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನನ್ನ ಮೇಲೆ ಆಣೆ ಮಾಡು, ಕವನ ಮೇಲೆ ಆಣೆ ಮಾಡು. ನಾನು ಸೀರಿಯಸ್ ಇಲ್ಲ, ಪ್ರಾಮಿಸ್ ಈ ಕಾಲೇಜಲ್ಲಿ ನನಗೆ ಒಂದ್ಸಲನು ಏನೋ ಅಂತಾರಲ್ಲ ಹಾಳಾಗ್ಬಿಟ್ಟ. ಎಲ್ಲ ಪುಷ್ಪನ್ ಜೊತೆ ಪುಷ್ಪನ್ ಲವ್ ಮಾಡಿ ಹಾಳಾಗ್ಬಿಟ್ಟೆ ನೀನು. ಎಲ್ಲ ಕೆಡ್ಸ್ಬಿಟ್ಟಿಲ್ಲ. ಐತೆ ಇಲ್ಲಿ ಗೈಸ್. ನಾನು ಹೂವನ್ನ ಇದನ್ನ ಕ್ಯಾರಿ ಮಾಡ್ತೀನಿ. ನಾನು ಫಸ್ಟ್ ಫ್ಯಾನ್ ಕೊಟ್ಟಿರೋದು. ಸೊ ಇದನ್ನ ನಾನು ಕ್ಯಾರಿ ಮಾಡ್ತೀನಿ, ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀನಿ. ಇವ್ರಿಗೆ ಏನು ಕೊಟ್ಟಿಲ್ಲ. ಆಕ್ಚುಲಿ ನನ್ನ ಫ್ರೆಂಡ್ಸೇ ನನ್ನ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ. ಸೊ ಹುಡುಗರು ನೋಡಿ ಬಂದು ಕೊಟ್ಬಿಟ್ಟು ಹೋಗೋರೆ. ಇನ್ನ ಇಟ್ಕೋತೀವಿ ಫಸ್ಟ್. ಅದು ಪ್ರೇಮ್ ಮಾಡಿ ಇಟ್ಕೊಳ್ರಿ. ಇಲ್ಲ ಇದನ್ನೆಲ್ಲ ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತೀವಿ. ಇಲ್ಲ ಕೊಡ್ತಿದ್ವಿ ನಾವು. ಎಲ್ಲ ಡಿಗ್ರಿ ಆದ್ಮೇಲೆ ಶಫಲ್ ಆಗ್ಬಿಟ್ವಿ ಎಲ್ಲ ಕಡೆ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಇವಾಗ. ಹೋಗೋಣ ಅಲ್ಲಿಗೆ ಸಾಕು. ಅಲ್ಲ ಇಟ್ಕೋ ಗರ್ಲ್ಸ್, ಬೇಗ ಬನ್ನಿ ಗರ್ಲ್ಸ್. ಎಷ್ಟೊತ್ತಿಗೆ ಬರೋದು? ಲೇಟಾಗಿ ಬಂದಿರೋದಕ್ಕೆ ಬೊಕ್ಕೆ ಕೊಟ್ಬಿಟ್ವಲ್ಲ. ಯಾವುದು? ನನ್ನ ಬರ್ಡೇಲಿ ಗಿಫ್ಟ್ ಕೊಟ್ಟಿದ್ವಿ ಅಲ್ಲ ಗೈಸ್. ಎಷ್ಟು ಗಂಟೆಗೆ ಹೇಳಿದೆ, ಎಷ್ಟು ಗಂಟೆಗೆ ಬರ್ತಾವಳೆ? ಹಾ ಅಲ್ಲ ಕಡೆ ಎಷ್ಟೊತ್ತಿಗೆ ಬಂದಿದ್ಯಾ? ಎಲ್ಲ ಹಿಂಗ್ ಕಿತ್ಕೊಂಡು ಹೇಳ್ತಾರ, ಹಿಂಗೆಲ್ಲ ಸಿಗಿಸ್ಕೊಂಡೆ. ಇಲ್ಲಿ ಸಿಗಿಸ್ಕೊಂಡಿದ್ದೀನಿ ನಾನು. ಅದು ನಿಮಗೆ ಎಕ್ಸ್ಟ್ರಾ ಒಂದು. ಎಷ್ಟೊತ್ತಿಗೆ ಬರ್ತೀನಿ ಅಂದ್ರೆ ಕೆಲಸ ಮುಗಿತ್ತು ಇವಾಗ, ಅದಕ್ಕೆ ಬಂದೆ 2 ಗಂಟೆಗೆ. ಅವಾಗಿಂದ ನೋಡ್ಬೇಕಿತ್ತು. ಯಾರು ನಂದಿನಿ? ಇವ್ರು ನಂದಿನಿ ಬರಲ್ಲ, ನಂದಿನಿ ಬರಲ್ಲ. ನಾವು ಯಾರು ಗೊತ್ತಾ, ಫಿಲಂ ಹೀರೋಯಿನ್ ಅಲ್ಲಿ ಒಂದೇ ತೋರ್ಸು. ಕೊಡ್ರು ಆಯ್ತು. ಥ್ಯಾಂಕ್ ಯು. ಮಾತಾಡ್ರು ಈಗ. ಏನ್ ಮಾತಾಡು? ಹಿಂದೆ ಬೀಳ್ತಿದ್ದೆ, ಜಾಗ ಬಿದ್ದಿದ್ದೆ ಅಂದ್ರೆ ಎಕ್ಸಾಮ್ ಬರೀಬೇಕಾರೆ. ಕೂತಿದ್ದೆ, ಅದೇ ಮತ್ತೆ ಒಂದ್ ಯಾವ್ದು ತೋರಿಸ್ತಿರ್ಲಿಲ್ಲ. ಕೇಳಿದ್ರು ತೋರಿಸ್ತೀನಿ ಅನ್ನೋ ತೋರಿಸ್ತಾ ಇರ್ಲಿಲ್ಲ. ನನಗೆ ಬರೆಯಕ್ ಅಲ್ಲಿ ಟೈಮ್ ಸಿಗಲ್ಲ. ನಾನ್ ಎಲ್ಲಿ ಬರೀಲಿ? ಇಲ್ಲ, ಒಂದು ಪಾಸಿಂಗ್ ಮಾರ್ಕ್ಸ್ ಏನಾದ್ರು ತೋರಿಸ್ಬೇಕಲ್ವಾ ಬ್ರೋ? ಈಗ ಫೇಲ್ ಆದ, ಪಾಸ್ ಆದ.
ಅದ್ second. ಬ್ರೋ ನನಗೆ ಲಾಜಿಕ್ ಫುಲ್ ತೋರಿಸಿದ್ರು ಬ್ರೋ HPL ನಾನು ನಮ್ಮ ಕ್ಲಾಸೇನೆ HPL ಅಪ್ಪ ಲಾಜಿಕ್ ನಮ್ಮ ಮ್ಯಾಮ್ ಒಬ್ರು ಇದ್ರು ಅವ್ರಿಗೆ ಏನಾದ್ರು ಗೊತ್ತಿಲ್ಲ ಬಟ್ ಲಾಜಿಕಲ್ ಮಾತ್ರ ಬೇರೆ ಕಾಲೇಜ್ ಟ್ರಾನ್ಸ್ಫರ್ ಆದ್ರು. ಅವ್ರು ನಾವಿದ್ದಾಗ್ಲೇ ಆಗಿದ್ರು ಅನ್ಸುತ್ತೆ ತಾನೇ. ಹೌದೌದು ನಿಜವಲ್ಲ. ಸರಿ ಮಳೆ ಬರ್ತಿದೆ. ನಾವು HPL ಅಲ್ಲಿ ಓದ್ತಿದ್ವಿ. ಇವನು ನಾನು ಇವ್ರು ಸೋಶಿಯಾಲಜಿ ಅವರು. ಏನ್ ಕೊಡಿಸ್ತೀಯ ಕ್ಯಾಂಟೀನ್? ಅಲ್ಲ ಗೈಸ್, ಒಬ್ರು ಮ್ಯಾನೇಜರು, ಒಬ್ರು ನಿಂದ ಯಾವ್ದೋ ಕಂಪ್ನಿ ಏನು ಕೊಡ್ಸಲ್ಲ ಅಂತ ನೀವು ಶ್ಯಾಮ್ ಮ್ಯಾನೇಜರ್. ಸ್ವಲ್ಪ ನನಗೂ ಸ್ವಲ್ಪ ನನಗೂನು ಹೌದು ತಾನೆ, ನೀನು ಮ್ಯಾನೇಜರ್ ತಾನೆ. ಅಲ್ಲ ನೀ ಕ್ಲಾಸ್ ಒಳಗಡೆ ಇಲ್ಲೇ ಬರುತ್ತದೆ, ಆಮೇಲೆ ಬಾ ಕೊಡಿಸ್ತೀನಿ, ತಿನ್ಬಿಟ್ಟು ಹೋಗೋಣ ಬರ್ರೋ. ಮಳೆ ಬರ್ತಾ ಇದೆ. ಅವಾಗ್ಲೇ ಬಾರೋ ಈ ತರ ವಿಡಿಯೋ ಮಾಡಂತ ಅಂದ್ರೆ ಬರ್ಲಿಲ್ಲ, ಇವಾಗ ಫ್ರೆಂಡ್ ನಾವು ಮಿಸ್ ಮಾಡ್ಕೋತಾ ಇದೀವಿ. ಅವ್ರ ಹೆಸರು ಧನುಶ್ರೀ ಅಂತ. ಸ್ವಲ್ಪ ನಾಚಿಕೆ ಆಗ್ತಾ ಇದೆ ಇಲ್ಲೆಲ್ಲ. ಇವಾಗ ಆನ್ ಮಾಡಿ. ಬಂದಿಲ್ಲ. ಹ್ಯಾಪಿ ಬರ್ಡೇ ಧನು, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹೇಳಿದ್ನಲ್ಲ ಫಸ್ಟ್ ಹ್ಯಾಪಿ ಬರ್ಡೇ ಧನು, ಬಾ ಅಂದ್ರೆ ಬಂದಿಲ್ಲ. ಮಿಸ್ ಯು. ನಾನ್ ಮಿಸ್ ಮಾಡ್ಕೋತಾ ಇದೀನಿ, ಬಾ ಅಂದ್ರೆ ಬರ್ಲಿಲ್ಲ. ಕೊಬ್ಬು ನಿಂಗೆ. ಬಿಲ್ಲಾದ್ರೂ ಕೊಡಿ ಮ್ಯಾನೇಜರ್ ಸರ್ ಮಾಡ್ತಾರೆ, ಬನ್ನಿ ಗೈಸ್ ದೋಸೆ ತಿನ್ನಕ್ ಹೋಗೋಣ. ನಮ್ ಕ್ಯಾಂಟೀನ್ ಅಲ್ಲಿ ದೋಸೆ ತಿನ್ಕೊಂಡು ಹೌದು ಬರ ನಂದಿನಿ. ಹಾ ಅಲ್ಲ, ಅವಾಗ್ಲೇ ಬಂದಿದ್ರೆ ಚೆನ್ನಾಗಿರೋದು ತಾನೆ, ಬರ್ಬೇಕು ತಾನೆ. ಕೆಲ್ಸ ಮುಗ್ದಿದ್ ಇಷ್ಟೊತ್ತು, ಸಣ್ಣ ಆಗ್ಬಿಟ್ಟಿದೀನಿ. ಒಳ್ಳೆ ಜಿಮ್ಗೆ ಹೋಗ್ತಾ ಇದೀನಿ ಇವಾಗ. ಜಿಮ್ಗೆ ಹೋಗ್ತಾ ಇದೀನಿ. ಅವಾಗ ಸ್ವಲ್ಪ ದಪ್ಪ ಆಗ್ತೀನಿ. ನಾನು ಕರ್ಕೊಂಡ್ ಹೋಗಿ. ನೀನಿರ ಸಾಕು ಬಿಡು. ಯಾರು ನೋಡಿ ನಮ್ ಕಾಲೇಜ್ ಇದು, ನಾವಿಲ್ಲೆಲ್ಲ ಅಡ್ಡಾಡ್ತಿದ್ದು. ನಮ್ಮ ಆಫೀಸ್ ತೋರಿಸ್ತೀನಿ, ವಿಡಿಯೋ ಮಾಡ್ಕೊಬಿಡಿ. ಅವಾಗ್ಲಿಂದ ಫೋನ್ ಮಾಡಿ ಬಂದೋಳೆ. ಏನ್ ಮಾಡೋದು, ನಮ್ಮ ಆಫೀಸ್ ಇಲ್ಲೇ ಇರೋದು. ಇವಾಗ ನಮ್ಗೆ ಕ್ಯಾಂಟೀನ್ ಅಲ್ಲಿ ದೋಸೆ ಬಿಸ್ಕೊಡೆ. ನಾವಂತೂ ಎಷ್ಟು ಕಾಫಿ ಟೀ ಕುಡಿತಾ ಇದ್ಲು ಗೈಸ್. ಇರಿ ನಮ್ ಸೆಕೆಂಡ್ ಪಿ ಯುದು ಹಾಯ್ ಹಾಯ್ ಅಲ್ಲೋ ಡ್ರೈ ಮಾಡ್ತವ್ರೆ. ಇದು ನಮ್ ಸೆಕೆಂಡ್ ಪಿ ಯು ಕ್ಲಾಸ್. ನಾವು ಅಲ್ಲೇ ಕುತ್ಕೋತಾ ಇದ್ದು. ಕವನಗೌಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಕವನಗೌಡ 18 ಯೂಟ್ಯೂಬ್ ಚಾನೆಲ್. ಈಚಲ್ಲ ಸ್ವಾಮಿ ಎಲ್ಲ ತೋರಿಸ್ತೀನಿ, ನೀನ್ ಬೇಗ ಬೇಗ ಬರ್ಕೊ. ಹಂಗೆ ಹಿಂಗಂತ ಅಲ್ಲೋಳಪ್ಪ, ಒಳಗಡೆ ಹೋಯ್ತ ತಕ್ಷಣ ಅಕ್ಕ ಮಾತಾಡ್ಸೋರು ಮಾತಾಡೋಣ. ಯಾಕೆ ನೀನ್ ಓದ್ಕೊಂಡ್ ಬರ್ತಾ ಇರ್ಲಿಲ್ವಾ? ಬರೀ ಅವಳ ಮೇಲೆ ಡಿಪೆಂಡ್ ಆಗ್ತಿದ್ದ? ಇಲ್ಲ ನಂದಿನಿ, ನೀವ್ ನೆನ್ಪೈತಾ ಇಲ್ಲೊಂದ್ಸಲ ಇದು ಇದೆ ಆರ್ಬಿಟ್ ಬಂದಿದ್ವಲ್ಲ ನಾನು ನೀನು. ಇದೇ ದೇವಸ್ಥಾನ, ಇಲ್ಲೇ ಊಟ ಮಾಡ್ತಿದ್ವಿ. ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್. ಏನೋ ಫಸ್ಟ್ ಓಡ್ ಬರ್ತಾ ಇದ್ದೆ ನಾನು ಊಟ ಅಂದ್ರೆ ಫಸ್ಟ್ ಇಲ್ಲಿ ಅಟ್ಟಿಕಾ ಗೋಲ್ಡ್ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ದೆ. ನಾನು ಅದಕ್ಕೆ ಮ್ಯಾನೇಜರ್ ಆಗಿದ್ದೆ. ನಾವೆಲ್ಲ ಎಕ್ಸಿಕ್ಯೂಟಿವ್ಸ್. ನಾನು ಸೆಕ್ಯೂರಿಟಿ ಆಗಿದ್ದೆ. ಇವಾಗ ಸೇಲ್ಸ್ ಗರ್ಲ್ ಆಗಿದ್ದೀನಿ. ಅಲ್ವಾ ಡೈಲಿ ಹೋಗ್ತಿದ್ವಿ. ಅಲ್ಲಿಗಂತೂ ಬೆಳಗ್ಗೆ ಸಾಟರ್ಡೆ ಅಂತೂ ತಿನ್ಕೊಳ್ಳೋದು ಹೋಗೋದು ಸುತ್ತೋದು. ನಾನು ನಮ್ಮ ರವಿ ಅನಿಲ್ ಅವ್ರು ಬರ್ತಿದ್ವಲ್ಲ. ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಕ್ಕದಾಗಿತ್ತು ಇವತ್ತು ಡೇ. ಆದರೆ ಇವಳು ಸ್ವಲ್ಪ ಲೇಟಾಗಿ ಬಂದು ನಾವೆಲ್ಲ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಅಷ್ಟೇ, ಶೇರ್ ಸಬ್ಸ್ಕ್ರೈಬ್ ಬೆಲ್ ಕ್ಲಿಕ್ ಮಾಡಿ. ಅಷ್ಟೇ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀವಿ. ಬಾಯ್. ನೆಕ್ಸ್ಟ್ ವಿಡಿಯೋ ನನ್ನ ಜೊತೆ. ನೀನ್ ಬರ್ಬೇಕಲ್ಲ, ಬಾರೆ ಅಂತ ಎಷ್ಟು ಕರಿತಾ ಇದ್ದೀನಿ. ಆಫೀಸ್ ಇದೆ 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 ಗೊತ್ತು, ನೋಡಿದೀವಲ್ಲ. ನಂದಿನಿ ಇಲ್ಲೇ ಕಂಟಿನ್ಯೂ. PU 2 ವರ್ಷ ಇಲ್ಲೇ, ಡಿಗ್ರಿ 3 ವರ್ಷ ಇಲ್ಲೇ, ಕೆಲಸ ಇಲ್ಲೇ, ಮದ್ವೆಗೂ ಇಲ್ಲೇ ಇರ್ತಾಳೆ. ಮದ್ವೆಗೆ ಮಕ್ಕಳು ಇಲ್ಲೇ ಇರ್ತಾಳೆ. ನಂಗೇನು ಬೇಜಾರು ಅಷ್ಟೊಂದಂತೂ ಯಪ್ಪ ನಾಡಿ ಸಂತು ನಾನು ಸಚಿನಪ್ಪ ಇಲ್ಲಿ ಮೆಮೊರೀಸ್ ಅಂತೂ ತುಂಬಾ ಇದೆ. ಸಾಂಕೇ ಟ್ಯಾಂಕಿಲ್ ಯಾರೋ ಒಬ್ರು ಹುಡುಗಿ ಸತ್ತೋದ್ರು. ಅಷ್ಟೇ ಬಾಯ್. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ